ಈ ಪ್ರಕರಣದ ಬೆನ್ನಲ್ಲೇ ಹಲವಾರು ಬಿಜೆಪಿ ನಾಯಕರು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಆದರೆ ಎಂಎಲ್ಸಿ ಸಿಟಿ ರವಿ ಅವರು ಮಾತ್ರ ಪ್ರತಿಕ್ರಿಯೆಯನ್ನು ಕೊಡೋ ಮೂಲಕವಾಗಿ ಯಾರು ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆಯನ್ನ ಅನುಭವಿಸುತ್ತಾರೆ, ಪಾಪ ಪುಣ್ಯ ನಮಗ್ ಗೊತ್ತಿಲ್ಲ ಅಂತ ಹೇಳಿಕೆಯನ್ನ ಅವರು ಕೊಟ್ಟಿದ್ದಾರೆ. ಅದು ಅಂತರಾತ್ಮ ಪರಮಾತ್ಮನಿಗೆ ಮಾತ್ರವೇ ಗೊತ್ತಿರುತ್ತೆ ಪಾಪ ಪುಣ್ಯದ ಕಥೆ, ನಾವು ಏನು ಹೇಳೋಕೆ ಬರಲ್ಲ ಅಂತ ಸಿಟಿ ರವಿ ಅವರು ಈ ಪ್ರಕರಣದ ವಿಷಯವಾಗಿ ಮಾತನಾಡ್ತಾ, ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ, ಎಲ್ಲಾ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗಲ್ಲ ಅಂತ ಸಿಟಿ ರವಿ ಅವರ ಉತ್ತರ. ನಮಗೆ ಗೊತ್ತಿಲ್ಲ, ಅದು ಅಂತರಾತ್ಮ ಮತ್ತು ಪರಮಾತ್ಮನಿಗೆ ಮಾತ್ರ ಗೊತ್ತಿರುತ್ತೆ ಯಾರೇನು ಮಾಡಿದ್ದಾರೆ ಅಂತ. ಅದಕ್ಕೆ ನಾವು ಏನು ಹೇಳಕ್ಕೆ ಬರಲ್ಲ. ಈ ನೆಲದ ಕಾನೂನು ಎಲ್ರಿಗೂ ಒಂದೇನೆ. ಆದರೆ ಪಾಪ ಪುಣ್ಯದ ಪ್ರಶ್ನೆ ಬಂದರೆ ಅದು ನಮಗೆ ಸಂಬಂಧಪಡಲ್ಲ. ಅವರ ಅಂತರಾತ್ಮಕ್ಕೆ ಗೊತ್ತು, ಪರಮಾತ್ಮನಿಗೆ ಗೊತ್ತು. ಈಗ ಎಲ್ಲ ಪ್ರಶ್ನೆಗಳಿಗೂ ಈಗ ಉತ್ತರ ಸಿಗಲ್ಲ. ಪಾಪ ಪುಣ್ಯ ಓಕೆ, ಸಿಟಿ ರವಿ ಅವರು ಪಾಪ ಪುಣ್ಯ ಅನ್ನೋದರ ವಿಷಯವಾಗಿ ಮಾತನಾಡ್ತಾ, ಅಂತರಾತ್ಮ ಪರಮಾತ್ಮನಿಗೆ ಗೊತ್ತು ಯಾರು ಏನು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅಂತ, ನೆಲದ ಕಾನೂನು ಏನಿದೆ ಅದರ ಪ್ರಕಾರವಾಗಿ ಕ್ರಮ ಆಗಲಿ ಅಂತ ಅವರು ಹೇಳಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯ ವಿಚಾರಗಳು ಇದರಿಂದ ಗೊತ್ತಾಗಲ್ಲ, ತನಿಖೆಯಿಂದಲೇ ಎಲ್ಲವೂ ಕೂಡ ಗೊತ್ತಾಗೋದು ಅಂತ ಹೇಳೋ ಮೂಲಕವಾಗಿ ಅಟ್ಲೀಸ್ಟ್ ಬಿಜೆಪಿಯ ಹಲವಾರು ನಾಯಕರು ಇದರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರು, ಏನನ್ನೂ ರಿಯಾಕ್ಟ್ ಮಾಡಲಿಕ್ಕೆ ಬಯಸ್ತಾ ಇರಲಿಲ್ಲ. ಸಿಟಿ ರವಿ ಅವರು ಇದನ್ನಾದರೂ ಹೇಳಿದ್ದಾರೆ, ನಾನು ಈಗ ಸದ್ಯಕ್ಕೆ ಏನು ಹೇಳಕ್ ಬರಲ್ಲ, ಆದರೆ ಅಂತರಾತ್ಮಕ್ಕೆ ಬಿಟ್ಟದ್ದು ಅಂತ ಹೇಳಿದ್ದಾರೆ. ಪಾಪ ಪುಣ್ಯ ನಮಗೆ ಗೊತ್ತಿಲ್ಲ, ಅದು ಅಂತರಾತ್ಮ ಮತ್ತು ಪರಮಾತ್ಮನಿಗೆ ಮಾತ್ರ ಗೊತ್ತಿರುತ್ತೆ ಯಾರೇನು ಮಾಡಿದ್ದಾರೆ ಅಂತ. ಅದಕ್ಕೆ ನಾವು ಏನು ಹೇಳಕ್ಕೆ ಬರಲ್ಲ. ಈ ನೆಲದ ಕಾನೂನು ಎಲ್ರಿಗೂ ಒಂದೇನೆ. ಅವೆಲ್ಲ ಅದ್ರ ಬಗ್ಗೆ ಏನು ಮಾತಾಡೋದು, ಯಾವ ಕೆಲಸಕ್ಕೆ ಬರೋದು ಕೆಲಸ ಏನು ನೋಡ್ರಿ, ಕೇಳೋದು ರಾಜಕೀಯವಾಗಿ ಏನು ಕೇಳ್ರಿ ನೋಡ್ರಿ, ಅದು ಅವ್ರ ಕುಟುಂಬದವ್ರು ಕೇಳ್ರಿ, ನನಗೆ ಕೇಳಬೇಡ್ರಿ. ಎಲ್ಲದಕ್ಕೂ ಅಂತ ಉತ್ತರ ಕೊಟ್ಕೋತ ಕುಂಡ್ರಲಕ್ಕೆ ನಾನು ಬಲ್ ಟೈಮ್ ಇಲ್ಲ.